ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಎಂಎಲ್ಸಿಯ ಕೊಳಕುಬಾಯಿಯ ಸಿಟಿ ರವಿ ಅವರು ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ. ಅವರು ಮಹಿಳೆಯರಿಗೆ ಕೊಡ್ತಿರುವಂತಹ ಗೌರವ ಏನು ಅಂತ ಹೇಳಿ ನಾವು ಇವತ್ತು ಕೇಂದ್ರ ಸರ್ಕಾರದಲ್ಲಿರುವಂತಹ ಮೋದಿ ಅವರಿಗೆ ಕೇಳಬೇಕಾಗಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿದಂತಹ ಈ ನಾಯಕರು ಇವತ್ತು ಒಬ್ಬ ಸಚಿವೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಗೆ ತನ್ನ ಕೊಳಕುಬಾಯಿಯಿಂದ ಉಪಯೋಗಿಸಿರುವಂತಹ ಭಾಷೆಯಲ್ಲಿ ಮಹಿಳೆಯರಿಗೆ ಗೌರವ ಸಿಗಕ್ಕೆ ಸಾಧ್ಯನಾ? ರಾಜ್ಯ ಅಲ್ಲ, ಇಡೀ ದೇಶದ ಮಹಿಳೆ ಇವತ್ತು ತಲೆ ತಗ್ಗಿಸುವಂತಹ ಒಂದು ಸ್ಥಿತಿ ಬಂದಿದೆ. ಇಂತಹ ವ್ಯಕ್ತಿಗೆ ಸೋಲ್ಸಿದ್ರು ಚಿಕ್ಕಮಗಳೂರಲ್ಲಿ. ಆದರೆ ಅದೇ ಬಿಜೆಪಿಯ ಒಂದು ಕೇಂದ್ರದ ನಾಯಕರು ಆತನ MLC ಮಾಡಿ ಮತ್ತೆ ಕಳಿಸ್ತಾರೆ. ಯಾಕೆ? ಇಂಥ ಕೊಳಕುಬಾಯಿನ ಇಟ್ಕೊಂಡು ನೀನು ಮಹಿಳೆಯರಿಗೆ ಮತ್ತೆ ಜನತೆಗೆ ಕೆಟ್ಟದಾಗಿ ಭಾಷೆ ಮಾತಾಡುವಂತನ ನಿಮ್ಮ ಸಂಸ್ಕೃತಿನೇ ಅದಾಗ್ಬಿಟ್ಟಿದೆ. ಈ ಹಿಂದೆನೂ ಸಿಟಿ ರವಿ ಅವರು ಮುಖ್ಯಮಂತ್ರಿಯವ್ರ ಬಗ್ಗೆ, ಬೇರೆಯವ್ರ ಬಗ್ಗೆ ಮಾತಾಡಿದ್ದು ಎಷ್ಟೊಂದು ಕೀಳಾಗಿ ನಡ್ಕೊಂಡಿದ್ರು ಅಂತ ಜನತೆಗೆಲ್ಲ ಗೊತ್ತಿರುವಂಥ ವಿಷಯ. ಇದನ್ನೆಲ್ಲ ನೋಡೇ ಚಿಕ್ಕಮಗಳೂರಲ್ಲಿ ಅವ್ರನ್ನ ಸೋಲಿಸಿದ್ದು. ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ, ಈ ತಕ್ಷಣ ಕೇಂದ್ರದ ನಾಯಕರು MLC ಪದದಿಂದ ಅವ್ರಿಗೆ ಇಳಿಸಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರು ರಾಜೀನಾಮೆ ತಗೊಳ್ದಲ್ಲ ಅವ್ರನ್ನೇನಾದ್ರು ಮುಂದುವರಿಸಿದ್ರೆ ಇಲ್ಲಿಯ ಏನು ಮಹಿಳೆಯರಿದ್ದಾರೆ ಅಟ್ಟಾಡಿಸ್ಕೊಂಡು ಹೊಡಿತಾರೆ ಸಿಟಿ ರವಿ ಅವ್ರಿಗೆ. ಮಹಿಳೆಯರ ಬಗ್ಗೆ ಸ್ವಲ್ಪ ಒಳ್ಳೆ ಭಾವನೆಗಳು ಇಟ್ಕೊಳ್ರಿ. ನಿಮ್ಮ ಮನೇಲೂ ಮಹಿಳೆಯರುಗಳಿದ್ದಾರೆ, ನಿಮ್ಮ ಸುತ್ತಲೂ ಮಹಿಳೆಯರಿದ್ದಾರೆ, ನಿಮ್ಮ ಪಕ್ಷದಲ್ಲೂ ಮಹಿಳೆಯರಿದ್ದಾರೆ. ಇಂತಿಂತಹ ವಾಚ್ಯ ಶಬ್ದಗಳನ್ನ ಬಳಸೋಕ್ಕೆ ನಾಚಿಕೆ ಆಗಲ್ವಾ? ಇಂಥವ್ರನ್ನ MLC ಮಾಡಿರೋ